ಹಲೋ ಆಲ್, ನಾನು ನಿಮ್ಮ ರಘು ಗುರುಮೂರ್ತಿ ಇಂಟರ್ಫೇಸ್ BCA ಕಾಲೇಜ್ ವತಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆಸ್ ಯು ಆಲ್ ನೋ, ನಾವು ನಮ್ಮ ಪ್ರಾಜೆಕ್ಟ್ ಡೆಮೋದ ಫೇಸ್ 1 ನಲ್ಲಿ ಏನ್ ಮಾಡ್ತಾ ಇದೀವಿ, ಒಂದಿಷ್ಟು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಪ್ರಾಜೆಕ್ಟ್ಸ್, ಅದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀವಿ. ಇವಾಗ ಟೀಮ್ ಇಲ್ಯುಮಿನೇಟರ್ಸ್ ಅವರು ಮಾಡಿರುವಂತಹ ಡೆಮೋ ಏನಿದೆ, ಅವರ ಪ್ರಾಜೆಕ್ಟ್ ಸ್ಟೇಟಸ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ. Hello all, I am Shifnas. Our project name is Mother Recipe and our team is identified as Illuminatis. So let's introduce our team members. He is Siddesh, handling database part. She is Aishwarya, handling backend part. And Kishore and Mansi, both are handling front end part. And me, handling architect of this project. So ನಮ್ಮ ಪ್ರಾಜೆಕ್ಟ್ ಮದರ್ ರೆಸಿಪಿ ಅನ್ನೋ ಪ್ರಾಜೆಕ್ಟ್ ನಾವು ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ, ಎಲ್ಲೋ ಒಂದು ಸಮ್ ಸೆಟ್ ಆಫ್ ಟ್ರೆಡಿಷನಲ್ ಟೇಸ್ಟ್ ಇನ್ನೂ ಶೇರ್ ಆಗ್ತಾ ಇಲ್ಲ. ಈ ಒಂದು ರೀಸನ್ಗೆ ನಾವು ಮದರ್ ರೆಸಿಪಿ ಅನ್ನೋ ಪ್ರಾಜೆಕ್ಟ್ ನ ಚೂಸ್ ಮಾಡಿದೀವಿ. ಇಲ್ಲಿ ನಾವು ಯೂಸರ್ಸಿಗೆ ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದೀವಿ ಅಂದ್ರೆ, ಫುಡ್ ಬ್ಲಾಗಿಂಗ್ ವೆಬ್ಸೈಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯಾವ್ಯಾವ ಟೆಕ್ನಾಲಜೀಸ್ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಸರ್ ಇವಾಗ ಸ್ಕ್ರೀನ್ ಶೇರ್ ಮಾಡೋಣ. ಓಕೆ, ಸ್ಕ್ರೀನ್ ಶೇರ್ ಮಾಡಿ ಟೆಕ್ನಾಲಜೀಸ್ ಹೇಳ್ತಾ ಹೋಗ್ತೀರಾ? ದಟ್ಸ್ ಫೈನ್. ಓಕೆ ಶಿಫಾನಸ್. ಎಸ್ ಶಿಫಾನಸ್, ನಿಮ್ಮ ಟೆಕ್ನಾಲಜೀಸ್ ಬಗ್ಗೆ ಹೇಳ್ತಾ ಹೋಗ್ತೀರಾ? ಎಸ್ ಸರ್. For the front-end development, we are using React, and for the back-end development, we are using C# Web API, and for the database, we are using MS SQL. Okay, that's fine. We are using some collaboration tools in our Mother Recipe project. ಏನಿದು ಕೊಲಾಬರೇಷನ್ ಟೂಲ್ ಅಂದ್ರೆ? ಬ್ಯಾಕ್ ಎಂಡ್ ಅಲ್ಲಿ ಏನೋ ರೈಡರ್ ಅಂತ ಹಾಕೊಂಡಿದ್ದೀರಿ, ವಾಟ್ ಆಕ್ಚುಲಿ ಇಟ್ ಈಸ್? ಸರ್, ಕೊಲಾಬರೇಷನ್ ಟೂಲ್ ಅಂದ್ರೆ ಮಲ್ಟಿಪಲ್ ಯೂಸರ್ಸ್ ಸಿಂಗಲ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಈ ಒಂದು ರೀಸನ್ ಗೆ ನಾವು ಕೊಲಾಬರೇಷನ್ ಟೂಲ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಮಲ್ಟಿಪಲ್ ಯೂಸರ್ಸ್ ನಿಮ್ಮ ಕೋಡ್ ಶೇರಿಂಗ್ ಗೆ ಯೂಸ್ ಮಾಡ್ತಾ ಇದ್ದೀವಿ. ದಟ್ಸ್ ಫೈನ್. ಅದಾದ್ಮೇಲೆ ಫ್ರಂಟ್ ಎಂಡ್ ಅಲ್ಲಿ ಯಾವುದು VS ಕೋಡ್ ಅಲ್ಲಿರುವಂತ ಲೈವ್ ಶೇರಿಂಗ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತಾ ಇದ್ದೀವಿ. ಏನದು ಲೈವ್ ಶೇರಿಂಗ್ ಎಕ್ಸ್ಟೆನ್ಷನ್? ಸರ್, ಲೈವ್ ಶೇರಿಂಗ್ ಎಕ್ಸ್ಟೆನ್ಷನ್ ಅಂದ್ರೆ ನಮ್ದು UI ಇಂಟರ್ಫೇಸ್ ಇರುತ್ತಲ್ಲ, ಅದು ಬೇರೆಯವರಿಗೂ ಶೇರ್ ಆಗ್ಲಿ ಅನ್ನೋ ಒಂದು ರೀಸನ್ ಗೆ ನಾವು ಲೈವ್ ಶೇರಿಂಗ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ದಟ್ಸ್ ಫೈನ್. ಎಸ್, ಇವು ನಮ್ಮ ಮೇನ್ ಟೆಕ್ನಾಲಜೀಸ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಯಾವ ರೀತಿ ಆರ್ಕಿಟೆಕ್ಟ್ ಮಾಡಿದೀವಿ ಅಂತ ನೋಡೋದಾದ್ರೆ, ಇದು ಒಂದು ಯೂಸರ್ ಪರ್ಸ್ಪೆಕ್ಟಿವ್ ಇಂದ ನಾವು ಈ ಒಂದು ಯೂಸ್ ಕೇಸ್ ಡಯಾಗ್ರಾಮ್ ನ ಇಲ್ಲಿ ಡಿಸೈನ್ ಮಾಡಿದೀವಿ. ಓಕೆ, ಸೊ ಈ ಯೂಸ್ ಕೇಸ್ ಡಯಾಗ್ರಾಮ್ ನ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಇಲ್ಲಿ ನೀವು ಎಲ್ಲ ಡಿಫರೆಂಟ್ ಲೆವೆಲ್ಸ್ ಆಫ್ ಪ್ರಾಜೆಕ್ಟ್ ನ ಹೇಳ್ತಾ ಇದ್ದೀರಿ. ಓಕೆ, ಇಲ್ಲಿ ಒಬ್ಬ ಪೋಸ್ಟರ್ ಒಂದು ಯಾವುದೇ ಒಂದು ರೆಸಿಪಿನ ಪೋಸ್ಟ್ ಮಾಡಬೇಕು ಅಂದ್ರೆ, ಓಕೆ, ಥ್ರೂ ಇಂಟರ್ನೆಟ್ UI ನ ಆಕ್ಸೆಸ್ ಮಾಡಬೇಕಾಗಿರುತ್ತೆ. ಓಕೆ. ಎಸ್, ಹೇಳಿ. ಓಕೆ, UI ನ ಥ್ರೂ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕಾಗಿರುತ್ತೆ. ನಮ್ಮ UI ನಲ್ಲಿ ಯೂಸರ್ಸ್ ಬಂದ್ಬಿಟ್ಟು ಅವ್ರದ ಯುನಿಕ್ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾರೆ. ಓಕೆ, ಪೋಸ್ಟ್ ಮಾಡಿದ್ಮೇಲೆ ಆ ಒಂದು ರೆಸಿಪಿ ಬ್ಯಾಕ್ ಎಂಡ್ ಅಲ್ಲಿ ಬಂದು ವ್ಯಾಲಿಡೇಟ್ ಆಗುತ್ತೆ. ವ್ಯಾಲಿಡ್ ಆಗಿರುವಂತ ಡೇಟಾ ನಾವು MS SQL ಅಂದ್ರೆ ನಮ್ಮ ಡೇಟಾಬೇಸ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಇದೀವಿ. ಇದು ಯೂಸರ್ ಪೋಸ್ಟ್ ಮಾಡುವಂತ ರೆಸಿಪಿ ಆಯ್ತು. ಇದೇ ರೀತಿ ನೆಕ್ಸ್ಟ್ ಯೂಸರ್ಸ್ ಅಲ್ಲಿ ಇರುವಂತ ಯಾರು ವ್ಯೂ ಮಾಡ್ತಾರೋ ಅವರಿಗೂ ಸೇಮ್ ಥ್ರೂ ಇಂಟರ್ನೆಟ್ ನಮ್ಮ UI ನ ಆಕ್ಸೆಸ್ ಮಾಡಬಹುದು. ಓಕೆ, ಇಲ್ಲಿ ವ್ಯೂವರ್ಸ್ ದೀಸ್ ಆರ್ ವಾಟ್ ಪೋಸ್ಟ್ ವ್ಯೂವರ್ಸ್. ಓಕೆ ಶಿಫಾನಸ್, ದಟ್ಸ್ ಫೈನ್. ಅಪಾರ್ಟ್ ಫ್ರಮ್ ದಿಸ್, ಎನಿಥಿಂಗ್ ಟು ಶೇರ್ ರಿಗಾರ್ಡಿಂಗ್ ಎನಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್? ಸರ್, ಇವಾಗ ಡೇಟಾಬೇಸ್ ಅಲ್ಲಿ ಯಾವ ರೀತಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ ಅಂತ ಮೈ ಟೀಮ್ ಕೊಲೀಗ್ ಸಿದ್ದೇಶ್ ಅವರು ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಹ್ಯಾಂಡ್ ಓವರ್ ಟು ಸಿದ್ದೇಶ್. ಓಕೆ, ನೆಕ್ಸ್ಟ್ ಸಿದ್ದೇಶ್. ಓಕೆ ಸಿದ್ದೇಶ್, ನೌ ದಿಸ್ ಈಸ್ ಯುವರ್ ಟೈಮ್. Hello everyone, I am Siddesh. I handle the database management to show to the screen. ಓಕೆ, ನೀವು ಡೇಟಾಬೇಸ್ ಕಾನ್ಸೆಪ್ಟ್ಸ್ ನ ಮ್ಯಾನೇಜ್ ಮಾಡಿದಿರಿ ಸಿದ್ದೇಶ್. ಸೊ ಇವಾಗ ಟೂಲ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ನೀವುಗಳು ಡೇಟಾಬೇಸ್ಗೆ? SQL. ಯಾವುದು? ಮೈಕ್ರೋಸಾಫ್ಟ್ SQL ಸರ್ವರ್. ಓಕೆ, ಅದಾದ್ಮೇಲೆ ಡೇಟಾಬೇಸ್ಗೆ ADO.NET ಕನೆಕ್ಟಿವಿಟಿ ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ದಟ್ಸ್ ಫೈನ್. ಇವಾಗ ಸ್ಕ್ರೀನ್ ಶೇರಿಂಗ್ ಶುರು ಮಾಡೋಣ. ಓಕೆ, ಸಿದ್ದೇಶ್, ನಿಮ್ಮ ಸ್ಕ್ರೀನ್ ಶೇರ್ ಆಗ್ತಾ ಇದೆ, ಇವಾಗ ಎಕ್ಸ್ಪ್ಲೈನ್ ಮಾಡ್ತೀರಾ? ಮದರ್ಸ್ ಕಿಚನ್ ಅಂತ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದೀವಿ ಸರ್. ಓಕೆ, ಮದರ್ಸ್ ಕಿಚನ್ ಅನ್ನುವಂತ ಒಂದು ಡೇಟಾಬೇಸ್. ಇದರಲ್ಲಿ ಯಾವ ಟೇಬಲ್ಸ್ ಗಳು ಬರ್ತಾ ಹೋಗುತ್ತೆ? ಡಿಫರೆಂಟ್ ಟೇಬಲ್ಸ್ ಗಳಿದೆ ತಾನೆ? ಎಸ್, ನಾವು ಒಂದೊಂದು ಟೇಬಲ್ ಹೇಗೆ ಯಾವ ರೀತಿ ಕನೆಕ್ಟ್ ಆಗಿದೆ ಡಯಾಗ್ರಾಮ್ ಅಂತ. ಓಕೆ, ಡಯಾಗ್ರಾಮ್ ಮುಖಾಂತರ ಟೇಬಲ್ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಓಕೆ, ಸೊ ಬೇರೆ ಬೇರೆ ಟೇಬಲ್ಸ್ ಯಾವ್ದು ಇದೆ ಇದರಲ್ಲಿ?
ಯೂಸರ್ ಟೇಬಲ್ ಇದೆ ಸರ್. Okay. ಕ್ಯಾಟಗರೀಸ್, ಕಮೆಂಟ್ಸ್, ಫೇವರೇಟ್ಸ್, ರೆಸಿಪೀಸ್, ಕ್ಯಾಟಗರೀಸ್. ಓಕೆ. ಓ, ತುಂಬಾ ಟೇಬಲ್ಸ್ ಇದೆ ಇದರಲ್ಲಿ. ದಟ್ಸ್ ಫೈನ್. ಸೊ ಇದಾದ್ಮೇಲೆ ರೇಟಿಂಗ್ ಟೇಬಲ್ ಸಹ ಹಾಕೊಂಡಿದ್ದೀರಿ. ಓಕೆ, ರೇಟಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ಇದಾದ್ಮೇಲೆ ಮತ್ತೆ ನೀವು ಸ್ಟೋರ್ ಪ್ರೊಸೀಜರ್ಸ್ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ದಟ್ಸ್ ಫೈನ್. ಸೊ ಸ್ಟೋರ್ ಪ್ರೊಸೀಜರ್ಸ್ನ ನೀವು ಸ್ವಲ್ಪ ಶೋಕೇಸ್ ಮಾಡ್ತೀರಾ? ಓಕೆ. ಸ್ಟೋರ್ ಪ್ರೊಸೀಜರ್ ಇಲ್ಲಿ ಬರ್ಕೊಂಡಿದ್ದೀರಿ. ಓಕೆ, ದಟ್ಸ್ ಫೈನ್ ಸಿದ್ದೇಶ್. ಅಪಾರ್ಟ್ ಫ್ರಮ್ ದಿಸ್ ಯಾವ್ದಾದ್ರು ವ್ಯೂಸ್ ಯೂಸ್ ಮಾಡ್ತಾ ಇದ್ದೀರಾ? ಯಾವುದು ಇಲ್ಲ, ವ್ಯೂಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಓಕೆ, ದಟ್ಸ್ ಫೈನ್. ಇದಾದ್ಮೇಲೆ ಮತ್ತೆ ಡೇಟಾಬೇಸ್ ರಿಲೇಟೆಡ್ ಏನಾದರೂ ಶೇರ್ ಮಾಡೋದಕ್ಕಿದೆಯಾ? ಓಕೆ, ದೀಸ್ ಆರ್ ದಿ ಥಿಂಗ್ಸ್. ಓಕೆ ಸಿದ್ದೇಶ್, ಥ್ಯಾಂಕ್ ಯು. Hello everyone, I am Aishwarya and I am handling backend portion. We have used C# Web API as a main aspect of development. So now we will screen share ಮಾಡ್ತೀನಿ. ಓಕೆ ಐಶ್ವರ್ಯ. ಎಸ್ ಐಶ್ವರ್ಯ, ಸ್ಕ್ರೀನ್ ಶೇರ್ ಆಗಿದೆ. ನಾವು ಇದರಲ್ಲಿ C# Web API ನ ಯೂಸ್ ಮಾಡಿದೀವಿ. C# Web API ನ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ ಅದು ಒಂದು ಟೈಪ್ ಸೇಫ್ಟಿ ಮತ್ತೆ ಸೆಕ್ಯೂರಿಟಿನ ಈಸಿಯಾಗಿ ಎನ್ಹಾನ್ಸ್ ಮಾಡಬಹುದು ಅಂತ ಯೂಸ್ ಮಾಡಿದೀವಿ. ಅಂಡ್ ಇದರಲ್ಲಿ ನಾವು ರೆಪ್ರಾಸಿಟರಿ ಆರ್ಕಿಟೆಕ್ಚರ್ ನ ಯೂಸ್ ಮಾಡಿದೀವಿ. ಅಂಡ್ ಅದರಿಂದ ಅಬ್ಸ್ಟ್ರಾಕ್ಷನ್ ಲೇಯರ್ ನ ಈಸಿಯಾಗಿ ಅಚೀವ್ ಮಾಡಬಹುದು. ಅಂದ್ರೆ ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಆಕ್ಸೆಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ ಅದರಿಂದ ನಾವು ಈಸಿಯಾಗಿ ಎನ್ಹಾನ್ಸ್ ಮಾಡಬಹುದು ಅನ್ನೋದಕ್ಕೆ ನಾವು ಇದನ್ನ ಯೂಸ್ ಮಾಡಿದೀವಿ. ಅಂಡ್ ಇದರಲ್ಲಿ ಫೋಲ್ಡರ್ಸ್ ನ ನೋಡ್ತಾ ಹೋದ್ರೆ ವಿ ಹ್ಯಾವ್ ಮಾಡೆಲ್ಸ್, ವಿ ಹ್ಯಾವ್ ಡೇಟಾ ಲೇಯರ್ ಅಂಡ್ ಬಿಸ್ನೆಸ್ ಲೇಯರ್ ಅಂಡ್ ಇಮೇಜಸ್ ನ ಹ್ಯಾಂಡಲ್ ಮಾಡಕ್ಕೆ ವಿ ಹ್ಯಾವ್ ರಿಸೋರ್ಸಸ್ ಫೋಲ್ಡರ್. ಓಕೆ, ಅಂದ್ರೆ ಡಿಫ್ರೆಂಟ್ ಆಗಿರುವಂತ ಫೋಲ್ಡರ್ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡ್ತಾ ಇದ್ದೀರಿ. ದಟ್ಸ್ ಫೈನ್. ಎಸ್. ಅಂಡ್ ಇವಾಗ ಮಾಡೆಲ್ಸ್ ಅಂತ ಬಂದ್ರೆ ವಿ ಹ್ಯಾವ್ 2 ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್. ಇಲ್ಲಿ ಒಂದು DTOs ಅಂತ ಇರುತ್ತೆ, ಇನ್ನೊಂದು ಬೇಸ್ ಮಾಡೆಲ್ ಕ್ಲಾಸ್ ಅಂತ ಇರುತ್ತೆ. ಸೊ ಇದ್ರ ಮಧ್ಯೆ ಡಿಫ್ರೆನ್ಸಸ್ ಏನಿದೆ ಅಂತಂದ್ರೆ ಬೇಸ್ ಮಾಡೆಲ್ ಕ್ಲಾಸ್ ಅಲ್ಲಿ ಬೇಕಾಗಿರುವಂತಹ ಪ್ರಾಪರ್ಟೀಸ್ ನ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ ಟು DTOs ಇದರಲ್ಲಿ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಯೂಸರಿಗೆ ಕೇಳಬೇಕಾದಂತ ಆಟ್ರಿಬ್ಯೂಟ್ಸ್ ಮಾತ್ರ ಇದರಲ್ಲಿ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಮಾಡೆಲ್ಸ್ ಫೋಲ್ಡರ್. ಅಂಡ್ ವೆನ್ ಇಟ್ಸ್ ಕಮ್ ಟು ಕಂಟ್ರೋಲರ್ಸ್, ನಾವಿಲ್ಲಿ ತುಂಬಾ ಕಂಟ್ರೋಲರ್ಸ್ ನ ಬರ್ಕೊಂಡಿದೀವಿ. ಸೊ ದ ಮೇನ್ ಏಮ್ ಆಫ್ ಕಂಟ್ರೋಲರ್ಸ್ ಇಸ್ ಡೇಟಾನ ಯಾವ ರೀತಿ ಪೋಸ್ಟ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು ಥ್ರೂ ಎಂಡ್ ಪಾಯಿಂಟ್ಸ್ ನಾವು ಮಾಡ್ತಾ ಹೋಗ್ತೀವಿ. ಅಂಡ್ ವಿ ಹ್ಯಾವ್ 4 ಎಂಡ್ ಪಾಯಿಂಟ್ಸ್. ಇಲ್ಲಿ ಯೂಸರ್ಸ್ ಕಂಟ್ರೋಲರ್ ನೋಡ್ತಾ ಹೋಗ್ಬೋದು. ಅಂಡ್ ಇದರಲ್ಲಿ ನಾವು ಬೇಕಾದಂತಹ ಡಾಟಾನ ಫೆಚ್ ಮಾಡ್ತಾ ಹೋಗ್ತೀವಿ, ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ, ಪೋಸ್ಟ್ ಮಾಡ್ತಾ ಹೋಗ್ತೀವಿ ಥ್ರೂ ದಿಸ್ ಕಂಟ್ರೋಲರ್ಸ್. ಅಂಡ್ ಈ ಒಂದು API ನ ನಾವು ಬ್ರೌಸರ್ ಅಲ್ಲಿ ಫೆಚ್ ಮಾಡಿದ್ರೆ ರಿಲೇಟೆಡ್ ಡೇಟಾ ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ. ಅಂಡ್ ದ ನೆಕ್ಸ್ಟ್ ಫೋಲ್ಡರ್ ವಿ ಹ್ಯಾವ್ ಬಿಸ್ನೆಸ್ ಲೇಯರ್. ಇದರಲ್ಲಿ ಕೋರ್ ಲಾಜಿಕ್ ಅನ್ನ ನಾವು ಬರ್ಕೊಂಡಿರ್ತೀವಿ. ಅಂಡ್ ಮೇನ್ ಫಂಕ್ಷನಾಲಿಟಿ ಬರೆಯೋದಂತಹದ್ದು ಇಲ್ಲೇ ಬರಿತೀವಿ ಥ್ರೂ ಕ್ವೆರೀಸ್. ಅಂಡ್ ಇದರಲ್ಲಿ ವ್ಯಾಲಿಡೇಷನ್ ಪ್ರಾಸೆಸ್ ಕೂಡ ನಾವು ಇದರಲ್ಲೇ ಮಾಡ್ತೀವಿ. ಯಾವ್ದು ರೀತಿ ಅಂದ್ರೆ ಯೂಸರ್ ID ಜನರೇಟ್ ಮಾಡೋದಾಗಿರ್ಬೋದು, ಅಥವಾ ID ನ ಅಥವಾ ಪಾಸ್ವರ್ಡ್ ನ ವ್ಯಾಲಿಡೇಟ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಕೋರ್ ಲಾಜಿಕ್ ಅಥವಾ ಏನ್ ಫಂಕ್ಷನಾಲಿಟಿ ಬರ್ಕೋಬೇಕು ಇದರಲ್ಲೇನೆ ನಾವು ಥ್ರೂ ಕ್ವೆರಿ ಆರ್ ಸ್ಟೋರ್ ಪ್ರೊಸೀಜರ್ಸ್ ಬರಿತಾ ಹೋಗ್ತೀವಿ. ಅಂಡ್ ಏನಾದ್ರೂ ಅಂಡ್ ಲಾಸ್ಟ್ ಒನ್ ಇಸ್ ಡೇಟಾ ಲೇಯರ್. ಈ ಡೇಟಾ ಲೇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಒಂದು ಕನೆಕ್ಷನ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ ಬಿಟ್ವೀನ್ ವೆಬ್ API ಅಂಡ್ ಡೇಟಾಬೇಸ್. ಇಲ್ಲಿ ಒಂದು ಆಬ್ಜೆಕ್ಟ್ ನ ಕೊಡ್ತಾ ಹೋಗುತ್ತೆ. ಅಂಡ್ ಈ ಆಬ್ಜೆಕ್ಟ್ ಮುಖಾಂತರ ನಮಗೆ ಬೇಕಾದಂತ ಆಪರೇಷನ್ಸ್ ನ ಅಥವಾ ಯಾವ್ದಾದ್ರು ಮ್ಯಾನಿಪುಲೇಷನ್ಸ್ ಮಾಡ್ಬೇಕು ಅಂದ್ರೆ ಥ್ರೂ ದಿಸ್ ಆಬ್ಜೆಕ್ಟ್ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ದಟ್ಸ್ ಫೈನ್ ಐಶ್ವರ್ಯ. ಥಿಂಗ್ಸ್ ಲುಕ್ಸ್ ವೆರಿ ಫೈನ್ ಅಂಡ್ ವೆರಿ ಆರ್ಗನೈಸ್ಡ್ ವೇ ಆಫ್ ಕೋಡಿಂಗ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಮತ್ತೇನಾದ್ರು ಇದೆಯಾ ಶೇರ್ ಮಾಡೋದು? ಹಾ ಸರ್. ಓಕೆ. ನೆಕ್ಸ್ಟ್ ಪೋರ್ಷನ್ ನಾವು UI ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ಸುತ್ತೆ. ಓಕೆ, ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಕಿಶೋರ್ ಹ್ಯಾಂಡಲ್ ಮಾಡ್ತಾರೆ. ಕಿಶೋರ್ ಮತ್ತೆ ಮಾನ್ಸಿ. ಓಕೆ, ದಟ್ಸ್ ಫೈನ್. ಥ್ಯಾಂಕ್ ಯು ಐಶ್ವರ್ಯ. Hi, I am Kishore. My colleague Mansi Raikar, we are both handling the front-end development. ಓಕೆ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ನೀವು ಇಬ್ರು ಹ್ಯಾಂಡಲ್ ಮಾಡ್ತಾ ಇದ್ದೀರಿ, ಮಾನ್ಸೆ ಆಸ್ ವೆಲ್ ಆಸ್ ಕಿಶೋರ್. ಸೊ ನೀವು ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರಿ ಕಿಶೋರ್? ರಿಯಾಕ್ಟ್. ಓಕೆ. ಮತ್ತೆ ಯಾವ್ದಾದ್ರು ಫ್ರಂಟ್ ಎಂಡ್ ಫ್ರೇಮ್ವರ್ಕ್ ಯಾವ್ದಾದ್ರು ಯೂಸ್ ಮಾಡಿದ್ರಾ? ಐ ಮೀನ್ CSS ರಿಲೇಟೆಡ್ ಫ್ರೇಮ್ವರ್ಕ್? ಟೈಲ್ವಿಂಡ್ CSS. ಓಕೆ, ದಟ್ಸ್ ಫೈನ್. ಓಕೆ, ಇವಾಗ ಸ್ಕ್ರೀನ್ ಡೆಮೋ ನೋಡ್ತಾ ಹೋಗೋದಾ? ಓಕೆ. ಕಿಶೋರ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ, ಬಟ್ ನಿಮ್ಮ ಹೋಮ್ ಸ್ಕ್ರೀನೇ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಾ ಇದ್ದೆ. ಎಸ್, ಪ್ರೊಸೀಡ್. ಇದು ಬಂದ್ಬಿಟ್ಟು ಲಾಗಿನ್ ಪೇಜ್, ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಯೂಸರ್ ನಮ್ಮ ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಕ್ಕಿಂತ ಮುಂಚೆ ಇದು ಶೋಕೇಸ್ ಆಗುತ್ತೆ. ಅಂದ್ರೆ ಐ ಮೀನ್ ಅನಾನಿಮಸ್ ಯೂಸರ್ ಗಳಿಗೆ ಇದು ಶೋಕೇಸ್ ಆಗುವಂತದ್ದು. ಯಾಕೆ ಅಂದ್ರೆ ನೆಕ್ಸ್ಟ್ ಇಲ್ಲಿ ಒಂದ್ಸತಿ ಯೂಸರ್ ಏನಾದ್ರು ಲಾಗಿನ್ ಆದ್ರು ಅಂದ್ರೆ ನೆಕ್ಸ್ಟ್ ಇದು ತೋರಿಸ್ತಾ ಹೋಗಲ್ಲ. ಯಾಕೆಂದ್ರೆ ನಾವ್ ಇಲ್ಲಿ ಪ್ರೊಟೆಕ್ಟೆಡ್ ರೋಟಿಂಗ್ ಯೂಸ್ ಮಾಡ್ತಾ ಹೋಗಿದ್ದೀವಿ. ನೋಡ್ತಾ ಬರ್ಬೋದು. ನೆಕ್ಸ್ಟ್ ಸ್ಟಾರ್ಟ್ ಅಂತ ಗೊತ್ತಿದ್ರೆ ದೀಸ್ ಆರ್ ದ ನಮ್ಮ ವೆಬ್ಸೈಟ್ ಗೆ ಫಸ್ಟ್ ಲಾಗಿನ್ ಆಗ್ಬೇಕು ಅಂದ್ರೆ ಫಸ್ಟ್ ಅವನು ಯೂಸರ್ ರಿಜಿಸ್ಟರ್ ಆಗಿರ್ಬೇಕು. ದೀಸ್ ಆರ್ ದ ಕ್ರೆಡೆನ್ಶಿಯಲ್
ಇನ್ಫಾರ್ಮೇಶನ್ಸ್. ಓಕೆ, ರಿಜಿಸ್ಟರ್ ಆಗೋಕೆ ರಿಜಿಸ್ಟರ್. ನಾನು ಒಂದು ರ್ಯಾಂಡಮ್ ನೇಮ್ ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರೋದನ್ನ ಒಂದು ಲಾಗಿನ್ ಮಾಡಿಬಿಟ್ಟು ತೋರಿಸ್ಬಿಡಿ. ರಿಜಿಸ್ಟರ್ ಆಗಿರೋ ಇಲ್ಲಿ ಒಂದು ಸ್ವಲ್ಪ ಓಕೆ ಓಕೆ ಓಕೆ, ಎಸ್. ಓಕೆ, ಇಲ್ಲಿ ಕಿಶೋರ್ ಜಿಮೇಲ್ ಇಮೇಲ್ ಎಲ್ಲ ಕೊಡ್ತಿದ್ದೀನಿ ರ್ಯಾಂಡಮ್ ಆಗಿ. ಓಕೆ, ಇದು ಏನಾಗುತ್ತೆ ಅಂದ್ರೆ ಬ್ಯಾಕ್ ಎಂಡ್ಗೆ ಥ್ರೋ ಮಾಡಿಬಿಟ್ಟು ನೆಕ್ಸ್ಟ್ ಫೆಚ್ ಮಾಡಿಬಿಟ್ಟು ಓಕೆ ಬರುತ್ತೆ. ಇಲ್ಲಿ ನೋಡಿ ಸಮ್ ಎರರ್ ತೋರಿಸ್ತಾ ಇದೆ. ಇಲ್ಲಿ ಓಕೆ, ಯೂಸರ್ ಆಲ್ರೆಡಿ ಎಕ್ಸಿಸ್ಟ್. ಇಲ್ಲಿ ನಾವು ಏನ್ ಮಾಡ್ತಿದೀವಪ್ಪ ಅಂದ್ರೆ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಇಲ್ಲಿ ನಾವು ಯೂನಿಕ್ ಕೀ ಕಾನ್ಸ್ಟೆಂಟ್ ಕೀ ಅನ್ನೋದನ್ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಪ್ರತಿಯೊಬ್ಬ ಯೂಸರ್ ಯೂನಿಕ್ ಆಗಿಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ಒಬ್ಬ ಒಂದು ಹೆಸರಿಂದ ರಿಜಿಸ್ಟರ್ ಆಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅದರಿಂದ ಇನ್ನೊಂದ್ಸತಿ ರಿಜಿಸ್ಟರ್ ಅವರ ಮೇಲ್ ಐಡಿ ಇಟ್ಕೊಂಡು ಪ್ರಾಬಬಲಿ ಡ್ರೈವ್ ಮಾಡ್ತಾ ಇದೀರಿ ಅನ್ಸುತ್ತೆ. ಓಕೆ, ದಟ್ಸ್ ಸೇವ್ ಮಾಡ್ಕೊಂಡು ಲಾಗಿನ್ ಹೋದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಏನ್ ಯೂಸರ್ ಇಂದ ಕ್ರೆಡೆನ್ಶಿಯಲ್ ಏನ್ ಕೊಟ್ಟಿರ್ತೀವಲ್ಲ ಓಕೆ ಅದರಿಂದ ಲಾಗಿನ್ ಆಗ್ತಾ ಹೋಗ್ಬೋದು. ಓಕೆ ಲಾಗಿನ್ ಆಗ್ತಿದ್ದಂಗೆ ನೆಕ್ಸ್ಟ್ ಸಕ್ಸಸ್ಫುಲ್ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ, ಇದು ನಮ್ಮ ಬಂದ್ಬಿಟ್ಟು ಎಕ್ಸ್ಪ್ಲೋರರ್ ಪೇಜ್. ಇಲ್ಲಿ ನೋಡ್ತಾ ಬರ್ಬೋದು, ಇದೆಲ್ಲ ಅದು ನಮ್ಮ ಎಕ್ಸ್ಪ್ಲೋರರ್ ಪೇಜ್ ಅಲ್ಲಿ ಇರೋದು ಮೇನ್ ಆಗಿರೋ ಥಿಂಗ್ಸ್ ಎಲ್ಲ ನೋಡ್ತಾ ಬರ್ಬೋದು. ಇಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕಾಂಪೋನೆಂಟ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ. ಯಾವ ತರಪ್ಪ ಅಂದ್ರೆ ಈ ತರ ಕಾಂಪೋನೆಂಟ್ಸ್ ನ ಆಡ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಯೂಸರ್ ಪ್ರೊಫೈಲ್ ನೆಕ್ಸ್ಟ್ ರೆಸಿಪಿ ಟೈಟಲ್, ರೆಸಿಪಿ ಡಿಸ್ಕ್ರಿಪ್ಷನ್, ನೆಕ್ಸ್ಟ್ ಡ್ಯೂರೇಷನ್ ಟೈಮ್, ಆ ರೆಸಿಪಿ ಎಷ್ಟು ಟೈಮ್ ಅಲ್ಲಿ ಆಗುತ್ತೆ ಅನ್ನೋದು ನಾವು ಇಲ್ಲಿ ಜಸ್ಟ್ ಒಂದು ಪ್ರೋಟೋಟೈಪ್ ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ ಓಕೆ ಓಕೆ, ಎಸ್. ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಬಿಟ್ಟು ಯೂಸರ್ ಇಂದ ಕಾಂಪೋನೆಂಟ್ಸ್ ಆಲ್ರೆಡಿ ಇದಾವೆ. ನೆಕ್ಸ್ಟ್ ಕಾಂಪೋನೆಂಟ್ ನ ಯಾವ ತರ ಆಡ್ ಮಾಡಬಹುದು, ನೆಕ್ಸ್ಟ್ ಏನು ಇದೆ ಅಂತ ನಮ್ಮ ಕೊಲೀಗ್ಸ್ ಮಾನ್ಸಿ ಗೋಯಿಂಗ್ ಟು ಹ್ಯಾಂಡಲ್. ಓಕೆ 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 ಕಿಶೋರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಲೋ, ಐ ಆಮ್ ಮಾನ್ಸಿ. ನಾನಿಲ್ಲಿ ಫ್ರಂಟ್ ಎಂಡ್ ಪೋರ್ಷನ್ ಹ್ಯಾಂಡಲ್ ಮಾಡ್ತಿದ್ದೀನಿ. ಈ ಫ್ರಂಟ್ ಎಂಡ್ UI ಪೋರ್ಷನ್ ಅಲ್ಲಿ ನಾವು ರಿಯಾಕ್ಟ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಇಲ್ಲಿ ರಿಯಾಕ್ಟ್ ಕ್ವಿಲ್ ಅಂತ ಒಂದು ವಾಟ್ ಯು ಗೆಟ್ ಅನ್ನೋ ಕ್ಯಾಟಗರಿಯಲ್ಲಿ ರಿಯಾಕ್ಟ್ ಕ್ವಿಲ್ ಅಂತ ಒಂದು ಯೂಸ್ ಮಾಡ್ಕೊಂಡು ಫ್ರಂಟ್ ಎಂಡ್ ಪೋರ್ಷನ್ ನ ಮಾಡ್ತಿದ್ವಿ. ಸ್ಕ್ರೀನ್ ಶೇರ್ ಮಾಡಿ. ಓಕೆ, ಜೊತೆಗೆ CSS ಗೆ ನೀವು ಟೈಲ್ವಿಂಡ್ CSS. ಓಕೆ ಮಾನ್ಸಿ, ಇವಾಗ ಹಾಗಾದ್ರೆ ಸ್ಕ್ರೀನ್ ಶೇರಿಂಗ್ ಮಾಡ್ತಾ ಹೋಗೋದಾ? ಓಕೆ, ದಟ್ಸ್ ಫೈನ್. ಡೈರೆಕ್ಟ್ ಆಗಿ ಸ್ಕ್ರೀನ್ ಶೇರಿಂಗ್ ಹೋಗೋಣಂತೆ. ವಿಲ್ ಮೇಕ್ ದಿ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್ ಹಿಯರ್. ಓಕೆ, ದಟ್ಸ್ ಫೈನ್. ಎಸ್, ಸೊ ಇದೆಲ್ಲ ಕಾಂಪೋನೆಂಟ್ಸ್. ಸರ್ ಇಲ್ಲಿ ನೋಡ್ತಾ ಬರ್ಬೋದು, ಇದು ಒಂದು ಫೀಡ್ ಪೇಜ್ ಅಂತ ನೋಡ್ಬೋದು. ಓಕೆ, ಇಲ್ಲಿ ಒಂದು ನ್ಯಾವಿಗೇಷನ್ ಬಾರ್ ನ ಕೊಟ್ಟಿದೀವಿ. ಅಲ್ಲಿ ಹೋಮ್, ಮೆನ್ಯೂ, ಅಬೌಟ್ ಮತ್ತೆ ಕಾಂಟ್ಯಾಕ್ಟ್ಸ್ ಅಂತ ಒಂದು ನ್ಯಾವಿಗೇಟ್ ಆಗೋ ತರ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವಲ್ಲಿ ರೆಸ್ಪೆಕ್ಟಿವ್ ಪೇಜಿಗೆ ನ್ಯಾವಿಗೇಟ್ ಆಗ್ತೀವಿ. ಹಾಗೆ ಇಲ್ಲಿ ಯೂಸರ್ ಫೀಡ್ ಪೇಜ್, ಇಲ್ಲೂ ಬೇರೆ ಯಾವ್ದಾರ ಯೂಸರ್ ಏನಾದ್ರು ರೆಸಿಪಿನ ಶೇರ್ ಮಾಡಿರೋದು ಎಲ್ಲ ಯೂಸರ್ಸಿಗೂ ಕಾಣೋ ತರ ಒಂದು ಫೀಡ್ ಪೇಜ್ ಇದು. ಹಾಗೆ ಇಲ್ಲಿ ನೋಡ್ಬೋದು, ನಾವು ಸೇವ್ ಐಕಾನ್ ನ ಕೊಟ್ಟಿದ್ದೀವಿ. ಯೂಸರ್ ಸೇವ್ ಮಾಡಿರೋ ಎಲ್ಲಾ ಐಕಾನ್ಸ್, ಎಲ್ಲಾ ರೆಸಿಪೀಸ್ ಅಲ್ಲಿ ಕಾಣ್ಬೋದು. ಇದು ಯೂಸರ್ ಪ್ರೊಫೈಲ್. ಈ ಯೂಸರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಪ್ರೊಫೈಲ್ ಓಪನ್ ಆಗುತ್ತೆ. ಓಕೆ ಓಕೆ, ದಟ್ಸ್ ಫೈನ್. ಸೊ ಅಪಾರ್ಟ್ ಫ್ರಮ್ ದಿಸ್ ಮತ್ತೆ ರೆಸ್ಪಾನ್ಸಿವ್ ಆಗಿದೆಯಾ ಇದು ಅಪ್ಲಿಕೇಶನ್? ರೆಸ್ಪಾನ್ಸಿವ್ ಆಗಿದೆ. ಓಕೆ, ಹಾಗೆ ಇಲ್ಲಿ ಯೂಸರ್ ಪ್ರೊಫೈಲ್ ಅಲ್ಲಿ ನೋಡುತ್ತಾ ಹೋಗೋದಾದ್ರೆ ಇಲ್ಲಿ ಆಡ್ ರೆಸಿಪೀಸ್ ಅಂತ ಇದೆ. ಅವನಿಗೆ ಯಾವ್ದಾದ್ರು ರೆಸಿಪಿನ ಆಡ್ ಮಾಡ್ಬೇಕಾಗಿದ್ರೆ ಒಂದು ಟೈಟಲ್ ನ ಕೊಡ್ಬೋದು. ಹಾಗೆ ರೆಸಿಪಿ ಡಿಸ್ಕ್ರಿಪ್ಷನ್ ಮತ್ತೆ ಆ ರೆಸಿಪಿ ಎಷ್ಟು ನಿಮಿಷಕ್ಕೆ ಆಗುತ್ತೆ ಅನ್ನೋದು ಟೈಮಿಂಗ್ಸ್. ಹಾಗೆ ಇಲ್ಲಿ ಒಂದು ಟೆಕ್ಸ್ಟ್ ಎಡಿಟರ್ ನ ಯೂಸ್ ಮಾಡಿದೀವಿ. ಇಲ್ಲಿ ನೀವು ಟೆಕ್ಸ್ಟ್ ಎಡಿಟರ್ ನ ಯೂಸ್ ಮಾಡಿದಿರಿ. ಓಕೆ ಓಕೆ, ಯೂಸರಿಗೆ ಎಫೆಕ್ಟಿವ್ ಆಗಿ ಕಾಣಕ್ಕೋಸ್ಕರ ನಾವು ಇಲ್ಲಿ ಟೆಕ್ಸ್ಟ್ ಎಡಿಟರ್ ನ ಯೂಸ್ ಮಾಡ್ಕೊಂಡಿದೀವಿ. ವಾಟ್ ಯು ಗೆಟ್ ಅನ್ನೋ ಕ್ಯಾಟಗರಿಯಲ್ಲಿ ರಿಯಾಕ್ಟ್ ಕ್ವಿಲ್ ನ ಯೂಸ್ ಮಾಡಿ ಇಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಏನಾದ್ರೂ ಕೊಡೋದಾಗಿದ್ರೆ ಟೆಕ್ಸ್ಟ್ ನ ಬೋಲ್ಡ್ ಮಾಡೋದಾಗಿರ್ಬೋದು. ಇಲ್ಲಿ ಎಲ್ಲ HTML ಅಲ್ಲಿ ಇರುವಂತ ಸೆಟ್ಟಿಂಗ್ಸ್ ನ ಇಲ್ಲೇ ಮಾಡ್ತಾ ಹೋಗ್ಬೋದು. ಇಟ್ ಇಸ್ ಡ್ಯಾಮ್ ಗುಡ್. ಇಲ್ಲಿ ನಾವು ಏನಾದ್ರೂ ಲಿಸ್ಟ್ ಆಫ್ ಐಟಮ್ಸ್ ಕೊಟ್ಟನೆ ಬುಲೆಟ್ ಪಾಯಿಂಟ್ಸ್ ಆಗಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಲಿಸ್ಟ್ ಅನ್ನು ಸಹ ಇಂಪ್ಲಿಮೆಂಟ್ ಮಾಡಬಹುದು. ಓಕೆ, ಇದಾದ್ಮೇಲೆ ಅವ್ನು ಏನಾದ್ರೂ ರೆಸಿಪಿನ ಸೇವ್ ಮಾಡೋದಾಗಿದ್ರೆ ನಮಗಿಲ್ಲಿ ಕನ್ಸೋಲ್ ಅಲ್ಲಿ ನೋಡ್ತಾ ಬರ್ಬೋದು. ನಾವು ಇಲ್ಲಿ ಸೇವ್ ಮಾಡಿರೋಂತ ಎಡಿಟರ್ ಅಲ್ಲಿ ಸೇವ್ ಮಾಡಿರೋಂಥವೆಲ್ಲದನ್ನು HTML ಫಾರ್ಮೆಟ್ ಅಲ್ಲಿ ಕಾಣುತ್ತೆ. ಇದನ್ನ ನೀವು ಹೋಗಿ ಸೇವ್ ಮಾಡ್ತಾ ಇದ್ದೀರಿ. ಬ್ಯಾಕ್ ಎಂಡ್ ಅಲ್ಲಿ ನಾವು ಪೋಸ್ಟ್ ಮಾಡ್ತಿದೀವಿ. ಇದು HTML ಫಾರ್ಮೆಟ್ ಅಲ್ಲಿ ನಮಗೆ ಇಲ್ಲಿ ಕೊಡುತ್ತೆ. ಇದನ್ನ ನಾವು ಬ್ಯಾಕ್ ಎಂಡ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದೀವಿ. ಹಾಗೆ ಇದು ನಮ್ದೊಂದು ರೆಸ್ಪಾನ್ಸಿವ್ ಕೂಡ ಇದೆ. ಓಕೆ, ಸೊ ಈ ಅಪ್ಲಿಕೇಶನ್ ರೆಸ್ಪಾನ್ಸಿವ್ ಆಗಿ ಸಹ ಬಿಲ್ಡ್ ಮಾಡಿದಿರಿ. ಓಕೆ, irrespective of screen width, it will work fine. Okay, ಇಲ್ಲಿ ಮೆನ್ಯು ಬಾರ್ ಆಗಿರೋದು ಡ್ಯಾಮ್ ಗುಡ್. ಓಕೆ, ಇವಾಗ ಮೊಬೈಲ್ ಅಲ್ಲೆಲ್ಲ ನಾವು ಇದನ್ನ ಆಪರೇಟ್ ಮಾಡ್ತಾ ಹೋದಾಗ ತುಂಬಾ ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಎಸ್, ಅಪಾರ್ಟ್ ಫ್ರಮ್ ದಿಸ್ ಮತ್ತೇನಾದ್ರೂ ಇದೆಯಾ ಶೇರ್ ಮಾಡೋದಕ್ಕೆ? ಇಲ್ಲ ಸರ್, ಇಷ್ಟೇ ರೆಸ್ಪಾನ್ಸಿವ್ ಆಗಿ ಮಾಡಿದೀನಿ. ಓಕೆ ಓಕೆ ಓಕೆ, ದಟ್ಸ್ ಫೈನ್. ಇವಾಗ ಫೇಸ್ 2 ನಲ್ಲಿ ಪ್ರಾಬಬಲಿ ಇದೆಲ್ಲ ಕಂಪ್ಲೀಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಮನ್ನೆಲ್ಲ ಫೇಸ್ 2 ನಲ್ಲಿ ಮೀಟ್ ಮಾಡೋಣ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.